ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಋಗ್ವೇದ ಕಾಲವು ಆರ್ಯರು ಮತ್ತು ದಾಸರು ಹಾಗೂ ದಸ್ಯುಗಳ ನಡುವಿನ ಸಂಘರ್ಷಗಳ ಕಥನವನ್ನು ಹೊಂದಿದೆ. ದಾಸರು ಮತ್ತು ದಸ್ಯುಗಳು ಯಜ್ಞಗಳನ್ನು ಮಾಡದ, ಅಂದರೆ ಅಕ್ರತು ಅಥವಾ ದೇವರ ಆಜ್ಞೆಗಳನ್ನು ಪಾಲಿಸದ ಆವ್ರತ ಜನರು ಎಂದು ಋಗ್ವೇದವು ವರ್ಣಿಸುತ್ತೆ. ಅವರ ಮಾತನ್ನ ಮೃದ್ರ ಎಂದು ವರ್ಣಿಸಲಾಗಿದೆ. ಇದರ ಅರ್ಥ ನಾನಾ ಬಗೆಯಾಗಿ ಮೃದು, ಒರಟು, ಪ್ರತಿಕೂಲ, ತಿರಸ್ಕಾರದಿಂದ ಕೂಡಿದ ಅಥವಾ ನಿಂದನಾತ್ಮಕ ಕುಲದವರು ಎಂದು. ದಾಸರು ಮತ್ತು ದಸ್ಯುಗಳು ವೈದಿಕ ಆರ್ಯರಿಗಿಂತಲೂ ಮೊದಲು ಉಪಖಂಡದಲ್ಲಿ ಆಗಮಿಸಿದ ಇಂಡೋ ಆರ್ಯ ವಲಸಿಗರು ಎಂದು ಅನೇಕ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ವೈದಿಕ ಆರ್ಯರ ವಿವಿಧ ಬುಡಕಟ್ಟುಗಳ ನಡುವಿನ ಅನ್ಯೋನ್ಯ ಮಾರಕ ಸೇನಾ ಸಂಘರ್ಷಗಳನ್ನು ಋಗ್ವೇದದಲ್ಲಿ ಬಹು ವಿಸ್ತಾರವಾಗಿ ವರ್ಣಿಸಲಾಗಿದೆ. ಅಂತಹ ಸಂಘರ್ಷಗಳಲ್ಲಿ ಅತ್ಯಂತ ಗಮನಾರ್ಹವಾದದ್ದು ದಾಶರಾಜ್ಞ ಯುದ್ಧ. ಈ ಯುದ್ಧವು ಪುರಸ್ನಿ ನದಿ ಅಂದರೆ ಇಂದಿನ ರಾವಿ ತೀರದಲ್ಲಿ ನಡೆಯಿತು. ಈ ಯುದ್ಧವು ಸುದಾಸನ ನೇತೃತ್ವದಲ್ಲಿ ಭಾರತ ಬುಡಕಟ್ಟು ಮತ್ತು 10 ಬುಡಕಟ್ಟುಗಳಾದ ಪುರು, ಯದು, ತುರ್ವಶ, ಅನು, ದ್ರುಹ್ಯು, ಅಲೀನ, ಬಾಲನರು, ಪಕ್ವ, ಶಿವ ಮತ್ತು ವಿಷಾಣಿರ ಒಕ್ಕೂಟದ ನಡುವೆ ನಡೆಯಿತು. ಭಾರತರು ಸರಸ್ವತಿ ನದಿಯ ಮೇಲಿನ ಪ್ರದೇಶಗಳ ಸುತ್ತ ವಾಸಿಸುತ್ತಿದ್ದರೆ ಅವರ ಪಶ್ಚಿಮ ನೆರೆಹೊರೆಯವರಾದ ಪುರುಗಳು ಸರಸ್ವತಿಯ ಕೆಳಗಿನ ಪ್ರದೇಶಗಳ ಉದ್ದಕ್ಕೂ ವಾಸಿಸುತ್ತಿದ್ರು. ಇತರ ಬುಡಕಟ್ಟುಗಳಿಗೆ ಭಾರತರ ವಾಯುವ್ಯಕ್ಕೆ ಪಂಜಾಬ್ ಪ್ರದೇಶದಲ್ಲಿ ವಾಸಿಸುತ್ತಿದ್ರು. ರಾವಿ ನದಿಯ ನೀರಿನ ವಿಭಜನೆಯು ಯುದ್ಧದ ಒಂದು ಕಾರಣವಾಗಿತ್ತು. ಬುಡಕಟ್ಟುಗಳ ಒಕ್ಕೂಟವು ರಾವಿಯ ಒಡ್ಡುಗಳನ್ನು ತೆರೆದು ಭಾರತರನ್ನ ಮುಳುಗಿಸಲು ಪ್ರಯತ್ನಿಸಿತ್ತು. ಆದರೂ ಸುದಾಸನು ವಿಜಯಿಯಾದ. ಪುರುಗಳ ಮುಖಂಡನಾದ ಪುರುಕುತ್ಸನು ಈ ಯುದ್ಧದಲ್ಲಿ ಮೃತನಾಗ್ತಾನೆ ಮತ್ತು ಭಾರತರು ಹಾಗೂ ಪುರುಗಳು ಯುದ್ಧದ ನಂತರ ಕುರು ರಾಜ್ಯ ಎಂಬ ಹೊಸ ಬುಡಕಟ್ಟಾಗಿ ವಿಲೀನಗೊಳ್ತಾರೆ ಎಂದು ವೈದಿಕ ಸಾಹಿತ್ಯ ಉಲ್ಲೇಖಿಸಿದರೆ, ತೈತೇರಿಯ ಬ್ರಾಹ್ಮಣ್ಯದಲ್ಲಿ ದಸ್ಯುಗಳ ಕುರಿತು ಒಂದು ಸೊಗಸಾದ ಕಥೆ ಬರುತ್ತೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ದಸ್ಯುಗಳು ಅಂದರೆ ಯಾರು, ಪುರಾಣ ಗ್ರಂಥಗಳಲ್ಲಿ ಇವರ ಕುರಿತಾದ ಉಲ್ಲೇಖದ ಕುರಿತು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ತೈತೇರಿಯ ಬ್ರಾಹ್ಮಣ್ಯದಲ್ಲಿ ಇಂದ್ರ ವೃತ್ರಾಸುರನನ್ನ ಸಂಹರಿಸಿದ ಬಳಿಕ ಬರುವ ಕಥೆ ಇದು. ನಮುಚಿ ಎನ್ನುವ ಅಸುರನೊಬ್ಬ ಪ್ರಬಲನಾಗಿದ್ದ. ಈತ ಸದಾಕಾಲ ಇಂದ್ರನಿಗೆ ಉಪಟಳ ಕೊಡೋದು, ಯುದ್ಧಕ್ಕೆ ಬರುವುದನ್ನೇ ತನ್ನ ಕಾಯಕ ಮಾಡಿಕೊಂಡಿದ್ದ. ಇಂದ್ರೇಣ ಸಹ ಯುದ್ಧಂ ನಾ ಮುಚ್ಚಂತಿತಿ ನಮೋಚಿಹಿ ಅಂದ್ರೆ ಇಂದ್ರನೊಡನೆ ಈತನ ಯುದ್ಧ ಕೊನೆಯಾಗುತ್ತಲೇ ಇರಲಿಲ್ವಂತೆ. ಇಂದ್ರನ ಯಾವ ವಿಧವಾದ ಆಯುಧಗಳಿಗೂ ಈತ ಜಗ್ಗುತ್ತಿರಲಿಲ್ಲ. ಇಂದ್ರ ಆಲೋಚಿಸಿದ, ಈತ ನನ್ನ ಯಾವುದೇ ಅಸ್ತ್ರಕ್ಕೂ ಮಣಿಯುವವನಲ್ಲ. ಈತನನ್ನ ನನ್ನ ಶರೀರ ಬಲದಿಂದಲೇ ಬಗ್ಗಿಸಬೇಕೆಂದು ಮಲ್ಲ ಯುದ್ಧವನ್ನ ಆರಂಭಿಸಿದ. ಈಗ ನಮೂಚಿಯ ಹಿಡಿತವೇ ಬಲವಾಗಿ ಸಾಗಿತ್ತು. ನಮೂಚಿಯಿಂದ ಬಿಡಿಸಿಕೊಳ್ಳಲು ಅಸಾಧ್ಯವಾಗ್ತಾ ಬಂತು. ಆಗ ನಮೂಚಿಯು ಇಂದ್ರನನ್ನ ಕುರಿತು, ತಾನು ಹೇಳಿದಂತೆ ಕೇಳುವುದಾದರೆ ಮಾತ್ರ ನಿನ್ನನ್ನು ಬಿಡುವೆನು ಎಂದು ಹೇಳ್ತಾನೆ. ಅದಕ್ಕೆ ಇಂದ್ರನು ಕೂಡ ಒಪ್ಪಿಕೊಂಡು ಅವನ ಹಿಡಿತದಿಂದ ಬಿಡುವಂತೆ ಬೇಡಿಕೊಳ್ತಾನೆ. ಆಗ ಇಬ್ಬರಲ್ಲೂ ಒಂದು ಒಪ್ಪಂದವಾಗುತ್ತೆ. ಇಂದ್ರ, ನೀನು ಪುನಃ ನನ್ನೊಂದಿಗೆ ಯಾವುದಾದರೂ ಉಪಾಯ ಹೂಡಿ ನನ್ನನ್ನು ಕೊಲ್ಲಬೇಕೆಂದು ಬರಬಹುದು. ಆದರೆ ನನ್ನನ್ನು ಕೊಲ್ಲಬೇಕೆನ್ನುವ ಉದ್ದೇಶ ಈಡೇರಬೇಕಿದ್ರೆ ನಿನ್ನ ಆಯುಧ ಹಸಿಯಾಗಿರಕೂಡದು, ಒಣಗಿರಕೂಡದು. ಹಗಲಿನಲ್ಲಿಯೂ ಹಾಗೂ ರಾತ್ರಿಯಲ್ಲಿಯೂ ನನ್ನನ್ನು ಕೊಲ್ಲಕೂಡದು. ಈ ನಿಯಮಗಳಿಗೆ ನೀನು ಒಪ್ಪುವೆಯಾದರೆ ಬಿಡುತ್ತೇನೆ ಎನ್ನುತ್ತಾನೆ. ಕೂಡಲೇ ಇಂದ್ರ ಒಪ್ಪಿಕೊಳ್ತಾನೆ. ತಕ್ಷಣ ನಮುಚಿ ಇಂದ್ರನನ್ನ ಬಿಡ್ತಾನೆ. ಹೀಗೆ ಕೆಲವು ಸಮಯ ಕಳೆಯುತ್ತೆ. ಇಂದ್ರನಿಗೆ ಅವನನ್ನ ಹೇಗೆ ಮುಗಿಸಬೇಕು ಎನ್ನುವ ಚಿಂತೆಯಾಗತ್ತೆ. ಹೀಗೆ ಆಲೋಚಿಸುತ್ತಿರುವಾಗ ಒಮ್ಮೆ ಇಂದ್ರನಿಗೆ ತನ್ನೆದುರಿಗೆ ಇದ್ದ ಸಮುದ್ರದ ಅಲೆ ಕಾಣಿಸುತ್ತೆ. ತಟ್ಟನೆ ಆಲೋಚಿಸ್ತಾನೆ, ಇದೇ ಸೂಕ್ತ. ಸಮುದ್ರದ ನೊರೆ ಹಸಿಯೂ ಅಲ್ಲ, ಒಣಗಿಯೂ ಇಲ್ಲ ಎಂದು ನಿರ್ಧರಿಸಿ ಅದನ್ನೇ ಆಯುಧವನ್ನಾಗಿ ಪರಿವರ್ತಿಸಿಕೊಂಡು ಹಗಲು ಅಲ್ಲದ ರಾತ್ರಿಯೂ ಅಲ್ಲದ ಉಷಃಕಾಲ ಹೇಗೂ ಸೂರ್ಯೋದಯವೂ ಆಗೋದಿಲ್ಲ, ರಾತ್ರಿಯಂತೂ ಅಲ್ಲ. ಆದುದರಿಂದ ಅಂತಹ ಕಾಲದಲ್ಲಿ ನಮೂಚಿಯನ್ನ ಕೊಲ್ಲಲು ಹೋಗ್ತಾನೆ. ನಮೂಚಿಯನ್ನ ಆಯುಧದಿಂದ ಕತ್ತರಿಸ್ತಾನೆ. ಆಗ ನಮೂಚಿ ಸಾಯದೆ ಇಂದ್ರನಿಗೆ ಮಿತ್ರದ್ರೋಹಿ ಎಂದು ಅಟ್ಟಿಸಿಕೊಂಡು ಬರ್ತಾನೆ. ಇಂದ್ರ ಭಯಗ್ರಸ್ತನಾಗ್ತಾನೆ. ಆಗ ಅಪಾಮಾರ್ಗವೆನ್ನುವ ಸಸ್ಯವನ್ನ ಸೃಷ್ಟಿಸಿ ಅದರ ಸಮಿತಿನಿಂದಲೇ ತನ್ನ ವೀರ್ಯ ವೃದ್ಧಿಗಾಗಿ ಹೋಮ ಮಾಡಿ ಬಲ ಹೆಚ್ಚಿಸಿಕೊಂಡು ನಮೂಚಿಯನ್ನ ಸಂಹರಿಸ್ತಾನೆ. ಇಂದಿಗೂ ವಿರೋಧಿಗಳ ಉಪಟಳದಿಂದ ಪಾರಾಗುವ ಸಲುವಾಗಿ ಅಪಮಾರ್ಗದಿಂದ ಸಮಿತುಗಳನ್ನು ತಯಾರಿಸಿ ಹೋಮ ಮಾಡ್ತಾರೆ. ಈ ಅಸುರ ನಮುಚಿ ಕೂಡ ದಸ್ಯುವಾಗಿದ್ದ. ಹೀಗೆ ದಸ್ಯುಗಳ ಕುರಿತಾಗಿ ಇನ್ನೊಂದು ಚಿಕ್ಕ ಕಥೆ ಇದೆ. ಗೃತ್ಸಮದ ಋಷಿಯು ಪೂರ್ವದಲ್ಲಿ ಅಂಗಿರ ಋಷಿಯ ಗೋತ್ರೋದ್ಭವನಾದ ಶುನಹೋತ್ರ ಎನ್ನುವ ಋಷಿಯ ಮಗನಾಗಿದ್ದ. ಹಿಂದೊಮ್ಮೆ ಈತ ಯಜ್ಞ ಮಾಡುತ್ತಿದ್ದಾಗ ಅಸುರರು ಬಂದು ಈತನನ್ನ ಎತ್ತಿಕೊಂಡು ಹೋಗ್ತಾರೆ. ಆಗ ಇಂದ್ರನನ್ನ ಸ್ತುತಿಸಿ ಆಗ ಇಂದ್ರ ಈತನನ್ನ ಬಿಡಿಸಿ ತರ್ತಾನೆ.
ಇಂದ್ರನ ಅಪ್ಪಣೆಯಿಂದಲೇ ಈತನಿಗೆ ಕೃತ್ಸಮದ ಎನ್ನುವ ಹೆಸರಾಯಿತಂತೆ. ಕೃತ್ಸಮದ ಎನ್ನುವುದು ಗೃಮದನ ಎಂದು, ನೃತೃ ಶಬ್ದಕ್ಕೆ ಮೇಧಾವಿ ಎನ್ನುವ ಅರ್ಥ ಇದ್ದರೂ ಕೂಡ ಸ್ತುತಿಕರ್ತ ಎನ್ನುವುದು ಮುಖ್ಯವಾಗುತ್ತೆ. ಮದನ ಎಂದರೆ ಹರ್ಷದಿಂದ ಇರುವವನಿಗೆ ಹೇಳಲಾಗುತ್ತೆ. ಭೃಗುಕುಲದ ಶುನಕ ಅಥವಾ ಶೌನಕನ ಪುತ್ರನೆನ್ನುವುದು ಈತನಿಗೆ ಪ್ರಸಿದ್ಧಿ ತಂದುಕೊಟ್ಟ ಹೆಸರು. ಕೃತ್ಸಮದನ ಕುರಿತಾಗಿ ಒಂದು ಪ್ರಸಿದ್ಧ ಕಥೆ ಇದೆ. ಒಮ್ಮೆ ವೈನ ಎನ್ನುವವನ ಯಜ್ಞ ನಡೀತಿತ್ತು. ಆ ಯಜ್ಞದಲ್ಲಿನ ಹವಿಸ್ಸನ್ನ ಸ್ವೀಕರಿಸಲು ಇಂದ್ರ ಮಿಕ್ಕೆಲ್ಲ ದೇವತೆಗಳೊಂದಿಗೆ ಅಲ್ಲಿ ಉಪಸ್ಥಿತನಿದ್ದ. ಅಸುರರು ಇದೇ ಸಮಯವನ್ನ ಕಾಯ್ತಿದ್ರು. ಹೇಗಾದ್ರೂ ಮಾಡಿ ಇಂದ್ರನನ್ನ ಹತ್ಯೆ ಮಾಡಬೇಕು ಎಂದು ತನ್ನ ತಪಸ್ಸಿನ ಪ್ರಭಾವದಿಂದ ಕೃತ್ರಿಮದ ಈ ವಿಚಾರವನ್ನ ತಿಳಿದು ಬಿಡ್ತಾನೆ. ಕೃತ್ಸಮದ ಯೋಚಿಸಿ ತನ್ನ ರೂಪವನ್ನ ಬದಲಿಸಿಕೊಂಡು ಇಂದ್ರನಂತೆ ರೂಪ ಧರಿಸಿ ಯಾಗ ಶಾಲೆಯಿಂದ ಓಡತೊಡಗ್ತಾನೆ. ಅಸುರರು ಅಂದರೆ ನಮುಚಿ ಮತ್ತು ಧುನಿ ಎನ್ನುವವರು ಎಲ್ಲಾ ಕಡೆ ಓಡಿ ಎಲ್ಲಿಯೂ ಅವರ ಕೈಗೆ ಸಿಕ್ಕಿ ಬೀಳುವುದಿಲ್ಲ. ಕೊನೆಗೆ ಹೇಗೂ ಕೃತ್ಸಮದ ಅವರ ಕೈಗೆ ಸಿಕ್ಕಿಬಿದ್ದ. ಇನ್ನೇನು ಕೊಲ್ಲಬೇಕು ಅನ್ನುವಾಗ ಯೋ ಜಾತ ಏವೋ ಪ್ರಥಮೋ ಮನಸ್ವಾನ್ ದೇವೋ ದೇವಾನ್ ಕೃತನ ಪರ್ಯಭೂಷತ್ ಎನ್ನುವ ಇಂದ್ರನ ಸಾಹಸ ಕಾರ್ಯಗಳನ್ನೊಳಗೊಂಡ ಸೂಕ್ತವನ್ನ ಹೇಳ್ತಾನೆ. ಆಗ ಇಂದ್ರನ ಸಾಹಸದ ವಿಷಯಗಳನ್ನ ಕೇಳುತ್ತಾ ಅಸುರರು ಭೀತರಾಗ್ತಾರೆ. ಇದೇ ಸಮಯವೆಂದು ಭಾವಿಸಿದ ಇಂದ್ರ ಧುನಿ ಮತ್ತು ಚಮುರಿ ಎನ್ನುವ ಅಸುರರನ್ನ ಕೊಲ್ತಾನೆ. ಯಾವ ಇಂದ್ರನಿಂದ ನಶ್ವರವಾದ ಈ ಲೋಕವೆಲ್ಲ ಸ್ಥಿರವಾಗುಳಿಯುವಂತೆ ನಿರ್ಮಿತವಾದವೋ ನಿಕೃಷ್ಟರಾದ ಆಚಾರಗಳನ್ನ ಹೊಂದಿರುವ ಅಸುರರನ್ನ ಗುಹಾದಿಗಳಲ್ಲಿ ಸೇರುವಂತೆ ಮಾಡಿದನೋ, ಹೀಗೆ ಗುರಿ ಇಟ್ಟದ್ದನ್ನ ತನ್ನ ಕಡೆ ಸೆಳೆದುಕೊಳ್ಳುವಂತೆ ಮಾಡಿಕೊಂಡನೋ ಮತ್ತು ಶತ್ರುತ್ವವನ್ನ ನಾಡಿ ಸಮೃದ್ಧದಲ್ಲಿ ಹೊಂದುವಂತೆ ಮಾಡಿದನೋ ಅವನೇ ಇಂದ್ರನಾಗ್ತಾನೆ. ಋಗ್ವೇದದ ಇಲ್ಲಿನ ದಾಸ ಎನ್ನುವ ಪದ ನಾಶಕ, ವಿನಾಶ ಎಂದೇ ಅರ್ಥೈಸುತ್ತೆ. ಆಚಾರವಂತರಾದ ನೈಷ್ಠಿಕ ಕರ್ಮಗಳನ್ನು ನಡೆಸುತ್ತಿರುವ ಯಜ್ಞ ಯಾಗಾದಿಗಳಲ್ಲಿ ನಿರತರಾದ ಸಂಸ್ಕಾರವಂತ ಜನರನ್ನ ನಿಕೃಷ್ಟರಾದ ಗುಹಾದಿಗಳಲ್ಲಿ ವಾಸಿಸುತ್ತಿದ್ದ ಪರ್ವತದ ದುರ್ಗಮ ಪ್ರದೇಶದಲ್ಲಿ ಇರಿಸುತ್ತಿದ್ದ ಆಸುರಿ ಭಾವದ ಜನರನ್ನ ಕುರಿತಾಗಿ ದಾಸ ಮತ್ತು ದಸ್ಯು ಪದವನ್ನ ಬಳಸಲಾಗುತ್ತೆ. ನರಕ ಎನ್ನುವುದೇ ಗುಹೆಗಳು. ಆದರೆ ಇದಕ್ಕೆ ವಿಪರೀತ ಅರ್ಥವನ್ನ ನೀಡಿದವರು ವಿದೇಶಿಯರು. ಅವರು ದಸ್ಯುಗಳನ್ನ ಇಲ್ಲಿನ ಮೂಲ ನಿವಾಸಿಗಳು ಅವರನ್ನ ಬಡಿದೋಡಿಸಿ ಆರ್ಯ ಜನಾಂಗ, ಸುಸಂಸ್ಕೃತ ಜನಾಂಗ ಬೇರೆಡೆಯಿಂದ ಬಂದು ಇಲ್ಲಿ ನೆಲೆ ನಿಂತಿತು ಎಂದು ವಿದೇಶಿಯರೇ ಬುದ್ಧಿವಂತರು, ಶ್ರೇಷ್ಠರು ಎಂದು ಅನುಚಾನವಾಗಿ ಪ್ರತಿಪಾದಿಸಿಕೊಂಡು ಬಂದರು. ಇಲ್ಲಿ ಒಂದನ್ನು ನಾವು ಗಮನಿಸಿದಂತೆ ಯಜ್ಞ ಯಾಗಾದಿಗಳನ್ನ ತಾವು ಮಾಡದೆ ಯಜ್ಞಗಳನ್ನ ಮಾಡುತ್ತಿದ್ದ, ಅದಕ್ಕಾಗಿ ಗೋ ಸಂಪತ್ತನ್ನ ಹೊಂದಿದ್ದ, ಸಂಪತ್ತಿನಿಂದ ಕೂಡಿದ್ದ ಸುಸಂಸ್ಕೃತ ಜನರಿಗೆ ಸಂಸ್ಕಾರ ವಂಚಿತರಾದ ಹೀನರು ಮತ್ತು ಕಳ್ಳರು, ಗೋ ಸಂಪತ್ತನ್ನ ಲೂಟಿ ಮಾಡುತ್ತಿದ್ದ ಜನರು, ಪ್ರಮುಖವಾಗಿ ದೇವ ನಿಂದಕ ನಿರೀಶ್ವರವಾದಿಗಳು, ಸದಾ ಪ್ರಜಾಪೀಡಕರಾದವರು ದಸ್ಯುಗಳಾಗಿರ್ತಿದ್ರು. ಯೋ ದಸ್ಯೋರ್ ಹಂತ ಸಾ ಜನಸಾ ಇಂದ್ರಹ ಅಂದರೆ ಇಂದ್ರ ಸಂಪದ್ಭರಿತನಾಗಿದ್ದ. ಅದನ್ನ ಮತ್ತೊಂದು ಪದದೊಂದಿಗೆ ಗುರುತಿಸಲಾಗುತ್ತೆ. ಉಪದಾಸಯತಿ ಕರ್ಮಾಣಿ ಎನ್ನುವಲ್ಲಿ ಹಿಂಸೆ ಮಾಡುವ ಅಥವಾ ನಾಶಗೊಳಿಸುವ ಎನ್ನುವ ಅರ್ಥವನ್ನ ಯಾಸ್ಕರು ನೀಡಿದ್ದಾರೆ. ದಸ್ಸು ಎನ್ನುವ ಧಾತುವಿನಿಂದ ಹುಟ್ಟಿದ ಶಬ್ದ ಇದಾಗಿದ್ದು, ನೀರು ಅಥವಾ ಉದಕಗಳು ಶೋಷಿತವಾಗುವುವು ಮತ್ತು ಕರ್ಮಗಳು ನಾಶವಾಗುವುವು ಎನ್ನುವ ಅರ್ಥದಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಆದರೆ ಸಾಯಣರು ನಾಶ ಮಾಡುವವರು ಎನ್ನುವ ಅರ್ಥವನ್ನ ಮಾತ್ರವೇ ನೀಡಿದ್ದಾರೆ. ದಸ್ಯುಂ ಎನ್ನುವ ಪದವು ಅನುಷ್ಠಾನವನ್ನ ಮಾಡದೇ ಇರುವವರನ್ನ ಕುರಿತಾದ ಪರ್ಯಾಯ ಪದ ಎನ್ನುವಂತೆ ಬಿಂಬಿಸಲಾಗಿದೆ. ದಸ್ಯುಗಳನ್ನ ಆವೃತರೆನ್ನುವರು ಅಂದರೆ ಯಾಗ ರೂಪದ ಕರ್ಮಾದಿಗಳನ್ನ ಆಚರಿಸದೇ ಇರುವವರು ಎನ್ನುವ ಅರ್ಥ ದೇವಶಬ್ದವು ವಿಕಾಸವನ್ನ ಧ್ವನಿಸುತ್ತೆ. ಇಲ್ಲಿ ದ್ಯೋತನ ಮತ್ತು ದಾನಗಳೆರಡೂ ಕಂಡುಬರ್ತವೆ. ಆದರೆ ಇದಕ್ಕೆ ವಿರುದ್ಧವಾಗಿ ಕ್ಷಯ ಮತ್ತು ಹಿಂಸಾತ್ಮಕ ಮತ್ತು ಅಂಧಕಾರವನ್ನ ಧ್ವನಿಸುವ ಶಬ್ದವೇ ದಸ್ಯು ಎನಿಸುತ್ತೆ. ವೃತ್ರನೆ ಮೊದಲಾದ ಅಸುರಿ ಭಾವದ ಜನರೆಲ್ಲರೂ ದಸ್ಯುಗಳೆಂದು ಪರಿಗಣಿತರಾಗಿದ್ದಾರೆ. ಇಂತಹ ದಸ್ಯುಗಳನ್ನ ಪ್ರತಿಭಟಿಸಿ ಅವರನ್ನ ಸಂಹರಿಸಿದ್ದರಿಂದ ದಸ್ಯೂಹ ಎನ್ನುವ ಹೆಸರನ್ನ ಇಂದ್ರನಿಗೂ ಹೇಳಲಾಗ್ತಿತ್ತು. ದಸ್ಯುಗಳು ಕಪ್ಪನೆಯ ವರ್ಣದವರೆನ್ನುವ ವಿಷಯಗಳನ್ನ ಹೇಳಲಾಗಿದೆ. ಆದರೆ ಈ ವರ್ಣದಿಂದಲೇ ಅವರನ್ನ ಅಳೆಯಲು ಅಸಾಧ್ಯ. ಯಾಕಂದ್ರೆ ವೃತ್ರನ ಕುರಿತಾಗಿ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದು ವೇದ್ಯವಾಗುತ್ತೆ. ಶುದ್ಧ ಎನ್ನುವವ ಒಬ್ಬ ದಸ್ಯು. ಈ ದಸ್ಯುವಿನ ಕುರಿತಾಗಿ ಹೇಳುವಾಗ ಈತ ಬುಸುಗುಟ್ಟುವವನು, ಅತಿವೇಗವಾಗಿ ಚಲಿಸಬಲ್ಲವನು, ಕೊಂಬುಗಳನ್ನು ಮತ್ತು ಮೊಟ್ಟೆಗಳನ್ನು ಹೊಂದಿರುವುದನ್ನು ಉಲ್ಲೇಖಿಸಲಾಗಿದೆ. ಅದೇನೇ ಇದ್ದರೂ ಇದೊಂದು ಸರ್ಪ ಜಾತಿಗೆ ಸೇರಿದ ಹಾವಿರಲೂಬಹುದು. ರುಜಿಶ್ವನೆನ್ನುವ ಇಂದ್ರನ ಮಿತ್ರನೊಬ್ಬನಿದ್ದ. ಈತ ಅನೇಕ ಕೋಟೆಗಳನ್ನು ಹೊಂದಿದ್ದನಂತೆ. ಅವುಗಳನ್ನೆಲ್ಲ ಇಂದ್ರನು ಹೊಡೆದುರುಳಿಸಿದನಂತೆ. ಈತ ಕಾಡು ಮೃಗವೊಂದರ ರೂಪವನ್ನ ಹೊಂದಿದ್ದ ಎನ್ನಲಾಗುತ್ತೆ. ಹಾಗಾದ್ರೆ ದಸ್ಯುಗಳು ಕೇವಲ ಮನುಷ್ಯರೇ ಅಲ್ಲದೆ ಮಾನವರ ವಿರೋಧಿಗಳು ಆಗಿದ್ದರು ಎಂದು ತಿಳಿಯಬಹುದು. ನಮುಚಿ ಎನ್ನುವವನ ಕಥೆಯಲ್ಲಿಯೂ ಹಾಗೆಯೇ. ನಮುಚಿ ಎನ್ನುವವನನ್ನು ಇಂದ್ರನು ವಧಿಸ್ತಾನೆ. ನ ಅಂದರೆ ನಕಾರಾತ್ಮಕವಾಗಿ, ಮುಚ್ಚಿ ಎಂದರೆ ಬಿಟ್ಟುಕೊಡುವವನಲ್ಲ, ಅಂದರೆ ನೀರನ್ನು ತಡೆ ಹಿಡಿಯುವವನು ಎನ್ನುವುದು ಪಾಣಿನಿಯ ಅಭಿಮತ.
ಹೀಗೆ ದಸ್ಯುಗಳನ್ನ ವಲ, ಧುನಿ ಮತ್ತು ಚಮುರಿ, ಶುಷ್ಕ ಹೀಗೆ ಇವರನ್ನೆಲ್ಲ ದಸ್ಯುಗಳೆಂದಿರುವುದಲ್ಲದೆ ಪಿಶಾಚಗಳನ್ನು, ಭೂತಗಳನ್ನು ದಸ್ಯಗಳೆನ್ನಲಾಗುತ್ತೆ. ಹೀಗೆ ಇವರೆಲ್ಲರೂ ಕೂಡ ದಸ್ಯುಗಳೆಂದೇ ಭಾವಿಸಲ್ಪಡ್ತಾರೆ. ಇವರು ಲೋಕಕಂಟಕರಾಗಿದ್ದಂತೂ ನಿಜ ಎನಿಸುತ್ತೆ. ಈ ದಸ್ಯುಗಳ ಕುರಿತು ಬರೆಯುತ್ತಾ ಹೋದರೆ ಇನ್ನೂ ಅನೇಕ ವಿವರಗಳು ಲಭ್ಯವಾಗುತ್ತವೆ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 57ನೇ ಸರ್ಗದಲ್ಲಿ ರಾಮನ ವನವಾಸಕ್ಕೆ ಬಯಸಿದ ಕೈಕೇಯಿಯ ಕುರಿತಾಗಿ ಮತ್ತು ಆಕೆಯ ಅನುಮೋದಕರ ಕುರಿತಾಗಿ ಹೇಳುವ ಸಂದರ್ಭದಲ್ಲಿ ಶ್ರೀರಾಮನು ಅರಣ್ಯಕ್ಕೆ ಹೋಗುವುದನ್ನು ಅನುಮತಿಸಿದವನು, ಸಂಪಾದಿಸಿದ ಸಹಸ್ರ ಪರಿಮಿತವಾದ ಅನೇಕ ಪ್ರಕಾರವಾದ ಐಶ್ವರ್ಯಗಳನ್ನು ಕಳ್ಳ ಕಾಕರು ಅಪಹರಿಸಲಿ ಎನ್ನಲಾಗಿದೆ. ಇಲ್ಲಿ ದಸ್ಯುಗಳು ಕಳ್ಳರು ಎನ್ನುವ ಅರ್ಥದಲ್ಲಿ ಬಳಸಲಾಗಿದೆ. ಯುದ್ಧಕಾಂಡ 128ನೇ ಸರ್ಗದಲ್ಲಿ ಲೋಕದಲ್ಲಿ ಕಳ್ಳ ಕಾಕರಾಗಲಿ ದರೋಡೆಕೋರರಾಗಲಿ ಇರಲಿಲ್ಲ. ಯಾವ ವಿಧವಾದ ಅನರ್ಥಗಳು ಯಾರಿಗೂ ಉಂಟಾಗುತ್ತಿರಲಿಲ್ಲ. ವೃದ್ಧರು, ಬಾಲಕರಿಗೆ ಪ್ರೇತ ಕಾರ್ಯಗಳನ್ನು ಮಾಡುವ ಪರಿಸ್ಥಿತಿಯೂ ಉಂಟಾಗುತ್ತಿರಲಿಲ್ಲ. ಇಲ್ಲಿಯೂ ಕಳ್ಳಕಾಕರು ಎನ್ನುವ ಅರ್ಥ ಕೊಡಲಾಗಿದೆ. ಉತ್ತರಕಾಂಡ 9ನೇ ಸರ್ಗದಲ್ಲಿ ಶ್ರೀರಾಮ, ನೀನೇ ಈ ಪ್ರಾಣಿಗಳ ಸೃಷ್ಟಿಕರ್ತನೂ ಶರಣಾಗತ ವತ್ಸಲನೂ ಆಗಿರುವೆ. ಧರ್ಮದ ವ್ಯವಸ್ಥೆಯನ್ನು ನಷ್ಟಗೊಳಿಸುವ ದಸ್ಯುಗಳು ಹುಟ್ಟಿದಾಗ ಆ ಸಮಯಗಳಲ್ಲಿ ನೀನು ಅವರ ಸಂಹಾರಕ್ಕಾಗಿ ಜನ್ಮ ತಾಳುವೆ ಎಂದು ರಾಮಾಯಣದಲ್ಲಿ ಅಲ್ಲಲ್ಲಿ ಕಂಡುಬರುತ್ತೆ. ಮಹಾಭಾರತದ ಆದಿಪರ್ವದ 75ನೇ ಅಧ್ಯಾಯದಲ್ಲಿ ನಹುಷನು ರಾಜ್ಯವನ್ನ ಧರ್ಮದಿಂದ ಪರಿಪಾಲನೆ ಮಾಡ್ತಿದ್ದ. ದಸ್ಯುಗಳೆಂಬ ದರೋಡೆಕೋರರನ್ನ ಸಂಪೂರ್ಣವಾಗಿ ನಿರ್ಮೂಲನ ಮಾಡಿದ್ದ. ಋಷಿಗಳಿಗೆ ತೊಂದರೆ ಕೊಡ್ತಿದ್ದ ದಸ್ಯುಗಳನ್ನ ನಿರ್ಮೂಲ ಮಾಡಿದ್ದಕ್ಕಾಗಿ ಋಷಿಗಳು ಪ್ರಾಣಿಗಳೋಪಾದಿಯಲ್ಲಿ ನಹುಷನ ಪಲ್ಲಕ್ಕಿಯನ್ನ ಅವನು ಹೇಳಿದ್ದೆಡೆಗೆ ಹೊತ್ತುಕೊಂಡು ತಿರುಗಬೇಕಾಯಿತು. ತನ್ನ ತೇಜಸ್ಸಿನಿಂದಲೂ ಪರಾಕ್ರಮದಿಂದಲೂ ತಪಸ್ಸಿನಿಂದಲೂ ದೇವತೆಗಳನ್ನು ಪರಾಜಯಗೊಳಿಸಿ ಸ್ವಲ್ಪ ಕಾಲ ಇಂದ್ರ ಪದವಿಯನ್ನು ಪಡೆದಿದ್ದ. ಹೀಗೆ ಪುರಾಣಗಳಲ್ಲಿ ದಸ್ಯುಗಳು ಪ್ರಜಾಕಂಟಕರಾಗಿ, ಕಳ್ಳರಾಗಿ, ದರೋಡೆಕೋರರಾಗಿದ್ದದ್ದು ಕಂಡುಬರುತ್ತೆ. ಹಾಗಾದ್ರೆ ವೇದದಲ್ಲಿ ಉಕ್ತವಾಗಿದ್ದ ದಸ್ಯುಗಳು ಪ್ರಜಾಕಂಟಕರಾದ ಜನರು ಎಂದಾಗತ್ತೆ. ಶಬ್ದ ಕಲ್ಪ ದ್ರುಮದಲ್ಲಿ ದಸ್ಯುಹು ದಸ್ಯತಿ ಪರಸ್ವಾನ್ನಾಶಯತಿ ಎಂದು ಮಹಾ ಸಾಹಸಿಕ ಅಸುರಃ ಎಂದು ಶಬ್ದ ರತ್ನಾವಲಿಯಲ್ಲಿಯೂ ಉಲ್ಲೇಖಿಸಲ್ಪಟ್ಟಿದೆ. ವಾಚಸ್ಪತ್ಯದಲ್ಲಿ ಮಹಾ ಸಾಹಸಿಕೆ ಕರ್ಮವರ್ಜಿತ ಎನ್ನುವ ಉಲ್ಲೇಖ ಪ್ರಾಯಶಃ ಎಲ್ಲ ಕಡೆ ಕಂಡುಬರುತ್ತೆ. ಹೌದು, ಹಾಗಾದ್ರೆ ಇಲ್ಲಿ ಜಾತಿ, ಧರ್ಮ, ಮತಗಳನ್ನು ಮೀರಿದ ಒಂದು ಗುಂಪನ್ನ ದಸ್ಯುಗಳಾಗಿದ್ದಿರಬಹುದು ಎನ್ನಲಾಗತ್ತೆ. ಅಂತೂ ವೇದ ಕಾಲಗಳಲ್ಲಿ ಉಲ್ಲೇಖವಾಗಿರುವ ಕಥೆಗಳು, ಪ್ರಕೃತಿಯ ರಹಸ್ಯಗಳು, ಮನುಕುಲದ ಕಥಾನಕಗಳು ನಿಜಕ್ಕೂ ಅಮೋಘವೇ ಸರಿ. ಇವಿಷ್ಟು ದಸ್ಯುಗಳ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.